ಹಾಯ್ ಹಲೋ ನಮಸ್ಕಾರ. ಇದು ಹೇಳುವುದು ನಮ್ಮ ಸಂಸ್ಕಾರ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಪ್ರಯಾಗದಲ್ಲಿನ ಪ್ರಯೋಗ ಮುಗಿಸ್ಕೊಂಡು ನಾವು ಹೊರಟಿದ್ದು ಕಾಶಿಗೆ. ಕಾಶಿ ಅಂದ್ರೇ ಒಂಥರ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋ ಜಾಗ ಅಂತಲೇ ಹೇಳ್ಬೋದು. ಅಲ್ಲಿ ಸ್ಟ್ರೀಟ್ಸ್ ನೋಡಿ ಹೀಗಿತ್ತು, ಸ್ಟ್ರೀಟ್ ಫುಡ್ಗಳೆಲ್ಲ ಈ ಥರ ಮಾರ್ತಾಯಿದ್ರು, ಹಳೆಯ ಮನೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಆ ಫೀಲೇ ಒಂಥರ ತುಂಬ ಚೆನ್ನಾಗಿತ್ತು. ಅಫ್ಕೋರ್ಸ್ ಪ್ರಯಾಗ್ರಾಜ್ ಥರನೇ ನಾವು ಹೋದಾಗ ಕಾಶಿ ಕೂಡ ರೆಡ್ ಅಲರ್ಟಲ್ಲೇ ಇತ್ತು. ತುಂಬ ಅಂದರೆ ತುಂಬ ಹೆವಿ ರಶ್ ಇತ್ತು. ಸಿಕ್ಕಾಬಟ್ಟೆ ಕ್ಯೂನಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡಿದ್ವಿ. ಅಲ್ಲಿ ಫುಡ್ಸ್ ನೋಡಿ ಎಷ್ಟು ಚೆನ್ನಾಗಿತ್ತು. ಎಸ್ಪೆಷಲಿ ಅಲ್ಲಿ ಮಲೈ ಫುಡ್ಸ್ಗಳನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ. ನಾನು ತುಂಬ ಕಡೆ ನೋಡಿದೆ ಅದನ್ನ. ಮಲೈ ಟೋಸ್ಟ್ಗಳಾಗಿರ್ಬೋದು, ಮತ್ತು ಮಡಿಕೆಯಲ್ಲಿ ಮಲೈ ಸ್ವೀಟ್ಸ್ಗಳನ್ನ ಕೊಡ್ತಾರೆ, ಅದು ತುಂಬ ಚೆನ್ನಾಗಿತ್ತು. ಲೈಫ್ನ ತುಂಬ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡೋರು ಈ ಥರ ಪ್ಲೇಸ್ಗಳನ್ನ, ಈ ಥರ ಸ್ವೀಟ್ಸ್ಗಳನ್ನ, ಬೇರೆ ಬೇರೆ ಖಾದ್ಯಗಳು ಇಲ್ಲಿ ಸುಮಾರು ಸಿಗುತ್ತೆ. ಅದನ್ನೆಲ್ಲ ಒಂದು ಸತಿ ಟ್ರೈ ಮಾಡಬೇಕು ಅಂತ ಹೇಳೋದು. ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಲೈಫ್ ಟೈಮ್. ಎಷ್ಟೇ ಕಷ್ಟಪಟ್ಕೊಂಡು ಬಂದಿದ್ರು, ಎಷ್ಟೇ ಟಯರ್ಡ್ ಅನಿಸಿದ್ರು, ಆ ಒಂದು ಗಂಗಾ ದ್ವಾರದಲ್ಲಿ ಆ ವಿಶ್ವನಾಥನ ಒಂದು ವಿಡಿಯೋ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಹಿತ ಆಯಿತು. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಫ್ಕೋರ್ಸ್ ಬಿಡೋದಿಲ್ಲ. ಹೊರಗಡೆ ಡಿಸ್ಪ್ಲೇನಲ್ಲಿ ಹಾಕಿದ್ದ ವಿಶ್ವನಾಥನ ದರ್ಶನ ಈ ಥರ ಆಯಿತು ನಮಗೆ. ತುಂಬ ಅಂದರೆ ತುಂಬ ಕ್ಯೂ ಇತ್ತು. ತುಂಬ ಕಷ್ಟಪಟ್ಟೆ ದರ್ಶನ ಮಾಡಿದ್ವಿ. ಇದಾದ ನಂತರ ಗಂಗಾ ಆರತಿಗೆ ಹೋದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ಎಷ್ಟೇ ಜನ ಇದ್ದರೂ ಅದನ್ನೆಲ್ಲ ನೋಡೋದಕ್ಕೆ ಒಂದ್ಸತಿ, ನಾನು ಆಗಲೇ ಹೇಳ್ದಂಗೆ ಲೈಫ್ ಟೈಮಲ್ಲಿ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಕ್ಸ್ಪ್ಲೋರ್ ಮಾಡಲೇಬೇಕು ಅನ್ನೋ ಜಾಗಗಳು ಅಂತ ಅಂದಾಗ ಇದು ಒಂದು ಬರುತ್ತೆ ಅಂತ ನಾನಂತೂ ಖಂಡಿತವಾಗ್ಲೂ ಹೇಳ್ತೀನಿ. ಅಲ್ಲಿರೋ ಬೋಟ್ಗಳಾಗಿರ್ಬೋದು, ಸುಮಾರು ಘಾಟ್ಗಳಿವೆ. ಅದನ್ನೆಲ್ಲ ಒಂದೊಂದ್ಸತಿ ಎಕ್ಸ್ಪ್ಲೋರ್ ಮಾಡಿದ್ರೆ ಲೈಫಲ್ಲಿ ನಮ್ಮನ್ನು ನಾವು ಅರಿತುಕೊಂಡು ಯಾಕೆ ದ್ವೇಷ, ಅಸೂಯೆ ಎಲ್ಲ ಇಷ್ಟೊಂದಿದೆ ಈ ಪ್ರಪಂಚದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನನಗಂತೂ ಅನಿಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಶಿಯ ಪಾರ್ಟ್ 2 ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತೀನಿ. ಅಲ್ಲಿವರೆಗೂ ಸಿ ಯು ಆಲ್. ಅಂಟಿಲ್ ದೆನ್ ಟೇಕ್ ಕೇರ್.